CM ಆಗಿ ಅರಸೋರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಅವರು ಅಹಿಂದ ವರ್ಗದಿಂದ ಬಂದಂಥವರು, ಕನ್ನಡ ರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿದ್ರು. ಆವಾಗ ಕನ್ನಡ ಕಾವಲು ಸಮಿತಿ ಅಂತ ಇದು ಬಂದಿದ್ದರು. ನನಗೆ ಅರಿವಿರೋ ಹಂಗೆ ಅವರು ಹುಟ್ಟು ಹೋರಾಟಗಾರರು ಸರ್. ಸೊ ಆ ನಿಟ್ಟಿನಲ್ಲಿ ರಾಜಕೀಯಕ್ಕೆ ಬಂದಿದ್ದಾರೆ. ಅವ್ರದ್ದೇ ಆದಂಥ ಶೈಲಿಯಲ್ಲಿ ಇವತ್ತು ಅಧಿಕಾರ ತೊಗೊಂಡಿದ್ದಾರೆ, ಅಧಿಕಾರ ಮಾಡ್ತಾಯಿದ್ದಾರೆ. ಉಚಿತವಾಗಿ ಇವತ್ತು ಹೆಣ್ಮಕ್ಳಿಗೆ ಬಸ್ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಸೌಕರ್ಯ ಏನದು 2,000 ರೂಪಾಯಿ ಅಕೌಂಟ್ಗೆ ತಿಂಗಳು ಕೊಡ್ತಾಯಿದ್ದಾರೆ ಸರ್. ಇದೆಲ್ಲ ಒಂದು ಮೈಲಿಗಲ್ಲೇ ಅಂತ ಹೇಳ್ಬೋದು ನಾವು, ಇಲ್ಲ ಅಂತಲ್ಲ. ಅದೇ ರೀತಿಯಾಗಿ ಅರಸೋರು ಏನು ಮಾಡಿದ್ದಾರೆ, ದಿನಗಳು ಅವಧಿಯನ್ನು ಪೂರ್ಣ ಮಾಡಿದ್ದಾರೆ, ಅದನ್ನ ಮೀರಿ ಮುಂದಕ್ಕೆ ಹೋಗಿದ್ದಾರೆ ಸರ್. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಸಂತೋಷ ಇದೆ ಸರ್. ಅದೇ ರೀತಿ ನಾನೊಬ್ಬ ಪತ್ರಕರ್ತನಾಗಿ ನಾನು ಕೇಳೋದೇನೆಂದರೆ, ನಿಮ್ಮ ಮಾಧ್ಯಮ ಮುಖಾಂತರ ದಯವಿಟ್ಟು ನೀವೇನು ಕೊಟ್ಟಿದ್ದೀರಲ್ಲ ಉಚಿತವಾಗಿ ಬಸ್ಗಳು ಹೆಣ್ಮಕ್ಳಿಗೆ, ಲಕ್ಷ್ಮೀ ಯೋಜನೆ ಉತ್ತಮವಾದ ಕಾರ್ಯ. ಅದೇ ರೀತಿಯಾಗಿ ಪತ್ರಕರ್ತರಿಗೆ ದಯಮಾಡಿ ಮೊನ್ನೆ ಸಿದ್ದರಾಮಯ್ಯವರೇ ನೀವು ಮೈಲಿಗಲ್ಲಿ ಮೀರಿ ಮುಂದಕ್ಕೆ ಹೋಗಿದ್ದೀರಾ, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ದಯಮಾಡಿ ಪತ್ರಕರ್ತರಿಗೆ ಅಟ್ಲೀಸ್ಟು ಮಾಧ್ಯಮ ಪಟ್ಟಿ ಒಳಗೆ ಯಾರು ಹೋಗಿಲ್ವೋ ಅವರಿಗೆ ಡಿಸ್ಕೌಂಟ್ ದರದಲ್ಲಿ ಬಸ್ ಪಾಸ್ ಕೊಡಿ. ಪತ್ರಕರ್ತರಿಗೋಸ್ಕರ ಪತ್ರಿಕಾ ರಕ್ಷಣಾ ಕಾಯ್ದೆ ಜಾರಿ ತೊಗೊಂಡ್ಬನ್ನಿ, ಅದನ್ನು ಮಾಡಿ. ಇದು ನಮ್ಗೆ ತುಂಬ ಆಸೆ ಇದೆ. ಜೊತೆಗೆ ಆರೋಗ್ಯ ವಿಮೆ ಯಾರಿಗೆ ಮಾಧ್ಯಮ ಪಟ್ಟಿ ಒಳಗಿದ್ದೀರೋ ಅವರಿಗೆ ನೀವು 5 ಲ್ಯಾಕ್ ಕೊಡ್ತಾಯಿದ್ದೀರಾ, ಸಂತೋಷ, ಕೊಡಿ. ನಾವೆಲ್ಲ ಅಣ್ಣ ತಮ್ಮಂದಿರ. ಅದೇ ರೀತಿ ಯಾರು ಮಾಧ್ಯಮ ಪಟ್ಟಿ ಒಳಗೆ ಹೋಗಿಲ್ವೋ ಅವ್ರಿಗೆ ಕೊನೆ ಪಕ್ಷ 2 ಲ್ಯಾಕ್ ಇನ್ಸೂರೆನ್ಸ್ ಮಾಡಿಕೊಡಿ. ಇದೊಂದು ನಮ್ಗೆ ಬೇಡಿಕೆ ಇದೆ. ಇನ್ನೊಂದು ಸರಿ ಹೇಳ್ತೀನಿ, ಸಿದ್ದರಾಮಯ್ಯವರು ಅಚೀವ್ ಮಾಡಿದ್ದಾರೆ. ಇದೇ ರೀತಿಯವರು ಸರ್ಕಾರವನ್ನು ನಡೆಸ್ಕೋಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಷ್ಟೇ.